ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಜಲ್ಲಿ ಮೆಟ್ಲಿಂಗ್ ರೋಡ್ ನೋಡ್ತಿದ್ದೀರಾ ನೀವು? ಇದು ಬಂದು ನಿಮಗೆ 33 ಅಡಿ ಗೌರ್ಮೆಂಟ್ ನಕಾಚೆ ಒಂದು ಚೈನ್ ರೋಡ್ ಇದು. 33 ಅಡಿ ರೋಡ್ ಇದು ನೋಡಿ. ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನ 2 ಎಕರೆ ಜಾಗ. ನಿಮ್ಗೆ ಹತ್ತತ್ರ 200 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. ಅದು ಬಂದು ಬಸ್ ರೂಟ್ ನಿಮಗೆ. ಅದು ಅಲ್ಲಿಂದ ನಿಮಗೆ ಕರೆಕ್ಟಾಗಿ 20 ಅಡಿ ಬಂದರೆ ಈ ಜಾಗ ಬರುತ್ತೆ. ಇದರಲ್ಲಿ 170 ತೆಂಗಿನ ಮರಗಳವೆ, ತೆಂಗಿನ ಸಸಿ ಅವೆಲ್ಲ ನಿಮಗೆ 3 ವರ್ಷದ ತೆಂಗಿನ ಮರಗಳು. ಕೆಲವೆಲ್ಲ 4 ವರ್ಷದವು, ಇನ್ನೆಲ್ಲ ಮಿಕ್ಕಿದವೆಲ್ಲ 3 ವರ್ಷದ ತೆಂಗಿನ ಮರಗಳು. ಇನ್ನು 2 ವರ್ಷದ ಎಲ್ಲ ಮರಗಳು ಫಲ ಕೊಡ್ತವೆ. ಪ್ರತಿಯೊಂದು ಗಿಡಕ್ಕೂ ಇವರು ಡಿಪ್ಲಿಕೇಶನ್ ಮಾಡಿಸಿದ್ದಾರೆ. ಮತ್ತು ಒಂದು ಬೋರ್ ಇದೆ ವಿತ್ ಒಂದು ಟಿ ಸಿ ಇದೆ ನೋಡಿ. ಟಿ ಸಿ ಇವರೇ ಹಾಕ್ಸ್ಕೊಂಡಿರೋದು. ಅಲ್ಲೇನು ಕಾಣಿಸ್ತಿದೆ ಅಲ್ಲಿಂದ ಸ್ಟಾರ್ಟು ಟಿ ಸಿ ಇವರೇ ಹಾಕ್ಸ್ಕೊಂಡಿರೋದು. ಮತ್ತು ನಿಮಗೆ ನಿರಂತರ ಜ್ಯೋತಿ ಮತ್ತು ಮಾಮೂಲಿ ಬೋರ್ ಲೈನ್ ಎರಡೂ ಇದೆ. ಊರ ಪಕ್ಕದ ಜಾಗ ಇದು ನೋಡಿ. ಊರು ಪಕ್ಕದಲ್ಲೇ ಇದೆ. ಇಲ್ಲೆಲ್ಲ ಮನೆಗಳಿದೆ ನೋಡಿ, ಕಾಣಿಸ್ತಿದ್ಯಾ ನೋಡಿ. ಎಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಇದು ಬಂದು ಈ ಮಂಡ್ಯಕ್ಕೆ 32 ಕಿಲೋಮೀಟ್ರ್ ಆಗುತ್ತೆ. ಮಂಡ್ಯಕ್ಕಾಗುತ್ತೆ. ಮದ್ದೂರಿಗೆ ಇಲ್ಲಿಂದ 31 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 96 ಕಿಲೋಮೀಟ್ರ್ ಆಗುತ್ತೆ ನೋಡಿ. ನಿಮಗೆ ದೊಡ್ಡ ಲೈನ್ ಏನಾದರೂ ಹೋಗೈತಾ ಅಂತ ಅನ್ಕೋಬೋದು, ಬಟ್ ದೊಡ್ಡ ಲೈನ್ ಹೋಗಿಲ್ಲ. ಇದಲ್ಲದೆ ಪಕ್ಕದಲ್ಲದೆ 2ನೇ ಜಾಗದಲ್ಲಿ ದೊಡ್ಡ ಲೈನ್ ಹೋಗಿರೋದು. ಈ ಜಾಗದಲ್ಲಿ ಯಾವುದೇ ಥರದ ದೊಡ್ಡ ಲೈನ್ ಹೋಗಿಲ್ಲ. ತುಂಬಾ ಚೆನ್ನಾಗಿದೆ. ಮತ್ತು ರೋಡ್ ಜಾಸ್ತಿ ಅಗಲ ಇದೆ, ಉದ್ದ ಕಮ್ಮಿ. ಉದ್ದ ಬಂದು ನಿಮ್ಗೊಂದು 120ರಿಂದ 130 ಅಡಿ ಅಷ್ಟೇ ಅಗಲ ಇದು ಉದ್ದ ಬರೋದು. ಅಗಲ ಜಾಸ್ತಿ ಬರುತ್ತೆ, 200 ಅಡಿಗಿಂತ ಜಾಸ್ತಿ ಬರುತ್ತೆ ನಿಮ್ಗೆ ಈ ಜಾಗ. ಈ ಜಾಗ ಬಂದು ಫುಲ್ಲು ಸ್ಕ್ವೇರ್ ಆಗಿದೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ, ಯಾಕೆಂದರೆ ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು. ಇದ್ರ ಬೆಲೆ ಬಂದು 1,40,000 ಫೈನಲ್ ಅಂತ ಹೇಳ್ತಾರೆ. ಕೂತ್ ಮಾತಾಡಬೇಕು ನೀವು ಓನರ್ ಹತ್ರ. ಕೂತ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಫೈನಲ್ ಅಂತ ಅವ್ರು ಹೇಳ್ತಾರೆ. ಮತ್ತು ನಿಮಗೆ ಇಲ್ಲಿಂದ ಬರೀ 20 ಅಡಿ ಹೋದರೆ ಟಾರ್ ರೋಡದು. ಅದು ಬಂದು ಬಸ್ ರೂಟು. ನೀವು ಆರಾಮಾಗೆ ಬಸ್ಸಲ್ಲೂ ಕೂಡ ಈ ಜಾಗಕ್ಕೆ ಬರ್ಬೋದು. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳೆಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ. ರೋಡ್ ಪಕ್ಕದೇ ಜಾಗ. ಟಾರ್ ರೋಡಿಂದ ಬರೀ 20 ಅಡಿ ಅಷ್ಟೇ. ಕೆಲವರೆಲ್ಲ 1.5 ಲಕ್ಷದ ಒಳಗಡೆ ಇರಬೇಕು, 1-2 ಎಕರೆ ಬೇಕು ಅನ್ನೋರಿಗೆ, ಕುಂಟೆ 1.5 ಲಕ್ಷದಲ್ಲಿ ಬೇಕು ಅನ್ನೋರಿಗೆ ಈ ಜಾಗ ವಿತ್ ತೆಂಗು, ಬೋರು, ಟಿ ಸಿ ಎಲ್ಲ ಇರೋಂಥ ಜಾಗ 1,40,000 ಫೈನಲ್ ಅಂತಾರೆ. ಹೆಚ್ಚು ಕಮ್ಮಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಜಾಗ ಇದು. ಪ್ರತಿಯೊಂದು ಗಿಡಕ್ಕೂ ಇವರು ಡಿಪ್ಲಿಕೇಶನ್ ಮಾಡಿಸಿದ್ದಾರೆ. ಆನ್ ಮಾಡಿದ ತಕ್ಷಣ ತನ್ನಿಂದ ತಾನೇ ಎಲ್ಲ ಗಿಡಗಳಿಗೂ ನೀರು ಹೋಗೋ ಥರ ಮಾಡ್ಕೊಂಡಿದ್ದಾರೆ ಇವರು. ಗಿಡಗಳು ಅಷ್ಟೇ ತುಂಬಾ ಚೆನ್ನಾಗಿದೆ, ಎಲ್ಲ ಆರೋಗ್ಯವಾಗಿದೆ ಎಲ್ಲ ಗಿಡಗಳನ್ನು ನೋಡಿ. ನಿಮಗೆ ರೋಡಿಗೆ ಏನಿದೆ, ರೋಡ್ ಸಮಕ್ಕೆ ಜಾಗ ಇದೆ ನೋಡಿ. ಪಕ್ಕದಲ್ಲಿ ತೋಟ ಮಾಡ್ಕೊಂಡಿದ್ದಾರೆ ಒಬ್ಬರು. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ನೀರಾವರಿಗೂ ಏನು ತೊಂದರೆ ಇಲ್ಲ, ಒಳ್ಳೆ ನೀರು ಸಿಕ್ಕಿದೆ. ಬೋರಲ್ಲಿ ಒಳ್ಳೆ ನೀರಿದೆ. ಮತ್ತು ನಿಮಗೆ ಈ 2 ಎಕರೆ ಏನಿದೆ ಫುಲ್ಲು ಸ್ಕ್ವೇರ್ ಆಗಿದೆ. ಇದು ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ ಈ ಜಾಗ ಬಂದು ನೋಡಿ. ಊರು ಪಕ್ಕದೇ ಜಾಗ. ಜಸ್ಟ್ ನಿಮಗೆ ಒಂದು 350 ಅಡಿ ಹೋದರೆ ಊರದು ನೋಡಿ. ಇಲ್ಲೇ ಕಾಣಿಸ್ತಿದೆಯಲ್ಲ, ರೋಡ್ ಪಕ್ಕನೇ ಇರುವಂಥ ಜಾಗ ಇದು. ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ ನೋಡಿ. ಇವರೇ ಟಿ ಸಿ ಹಾಕ್ಸ್ಕೊಂಡಿರೋದು. ನೀವು ಇಲ್ಲಿ ಆರಾಮಾಗಿ ಒಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ವಾಸ ಮಾಡ್ಬೋದು. ರೋಡು ಹತ್ರನೇ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವೀಡಿಯೋದಲ್ಲ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ. ಅದೇ ಬೋರು ನೋಡಿ. ನಿಮಗೆ 1, 2, 3 ಕಂಬದವರೆಗೂ ಇದು ರೋಡ್ ಬೆಡ್ತ್ ಬರುತ್ತೆ. 200 ಅಡಿಗಿಂತ ಜಾಸ್ತಿ ಇದು ರೋಡ್ ಬೆಡ್ತ್ ಬರುತ್ತೆ ನೋಡಿ. ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ಮಾವಿನ ಗಿಡ, ತೆಂಗು, ಬಾಳೆ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ. ನೀರಾವರಿ ಚೆನ್ನಾಗಿರೋದ್ರಿಂದ ಇವರು ನಿಮ್ಮ ಪೈ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ.
ನೋಡಿ ಇದೇ ಹೈವೇ ನೋಡಿ, ಅದೇ ಊರು. ಒಂದು 300 ಅಡಿ ಹೋದರೆ ಊರು ನೋಡಿ, ಅಲ್ಲಿ ಮನೆ ಕಳಿಸಿ ಅದೇ ಊರು ನೋಡಿ. ರೋಡ್ಗೆ ನಿಮ್ಗೆ ಹೈವೇ ಇದು, ಸ್ಟೇಟ್ ಹೈವೇ ಇದು. ಹೈವೇಗೆ 1 ಮತ್ತು 2ನೇ ಜಾಗನೇ ಅದು ನೋಡಿ. ಮುಂದೆಗಡೆ ಅವರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದ್ರ ಪಕ್ಕದ ಜಾಗ 2 ಎಕರೆ ನೋಡಿ. ಇವರು ಕೂಡ ಅಷ್ಟೇ, ಫ್ರಂಟ್ಗೆ ತುಂಬಾ ಚೆನ್ನಾಗೈತೆ ತೋಟ, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದ್ರ ಪಕ್ಕದ ಜಾಗನೇ ಅದು. ಇದು ಬಂದು ಬಸ್ ರೂಟು. ನಿಮಗೆ ಬಸ್ ಸ್ಟಾಪ್ ಇದೆ, ಅಲ್ಲಿ ಬಸ್ ಬಂದು ಅಲ್ಲಿ ಸ್ಟಾಪ್ ಇದೆ. ಆರಾಮಾಗಿ ನೀವು 300 ಅಡಿ ವಾಕಬಲ್ ಡಿಸ್ಟೆನ್ಸಲ್ಲಿ ಇಲ್ಲಿ ಬರ್ಬೋದು ಬೇಕಾದರೆ ನೋಡಿ. ವಿದ್ಯುತ್ ಕಂಬ ಎಲ್ಲ ಇದೆ.